ಪೊಲೀಸ್ ಇಲಾಖೆಯಿಂದ ಕಳೆದ ಬಾರಿ ಸರ್ಕಲ್ ಆಫೀಸ್ ಪರಿಶೀಲನೆ ನಡೆಸಿದ ಹಾಗೆ ಈ ಬಾರಿ ಪೊಲೀಸ್ ಠಾಣೆಗಳ ಆಂತರಿಕ ಪರಿಶೀಲನೆಗಳನ್ನು ಮಾಡುತ್ತಿದ್ದೇವೆಂದು ಬೆಳಗಾವಿ ಉತ್ತರ ವಲಯದ ಪೊಲೀಸ್ ಮಹಾನಿರೀಕ್ಷಕರಾದ ಚೇತನ್ ಸಿಂಗ್ ರಾಥೋರ್ ಹೇಳಿದರು. ಮಂಗಳವಾರ ರಾಮದುರ್ಗ ಪೊಲೀಸ್ ಠಾಣೆಗೆ ಭೇಟಿ ನೀಡಿದ ಅವರು ಭೇಟಿ ನೀಡಿದ ಸವಿನೆನಪಿಗಾಗಿ ಠಾಣೆಯ ಆವರಣದಲ್ಲಿ ತಮ್ಮ ಕೈಯಾರೆ ಸಸಿ ನೆಟ್ಟು ಅದಕ್ಕೆ ನೀರುಣಿಸಿದರು. ನಂತರ ರಾಮದುರ್ಗ ಪೊಲೀಸ್ ಕಚೇರಿಗೆ ಭೇಟಿ ನೀಡಿ ಪರಿವೀಕ್ಷಣೆ ಕೈಗೊಂಡು ಪೊಲೀಸರ ಕಾರ್ಯವೈಖರಿ ಸೇರಿದಂತೆ ಕಚೇರಿಯ ಎಲ್ಲ ವಿಭಾಗಗಳ ಕಡತಗಳನ್ನು ಪರಿಶೀಲಿಸಿದ್ರು. ದಾಖಲಾತಿಗಳ ನಿರ್ವಹಣೆಯ ಕುರಿತು ಸೂಕ್ತ ಸಲಹೆ ಮತ್ತು ಮಾರ್ಗದರ್ಶನ ನೀಡಿದರು. ಕಳೆದ ಬಾರಿ ಸಹ ಒಂದು ಸರ್ಕಲ್ ಆಫೀಸ್ನ ಇನ್ಸ್ಪೆಕ್ಷನ್ ಇತ್ತು. ಈಗ ನಮ್ಮ ಇಲಾಖೆನಲ್ಲಿ ಇಂಟರ್ನಲ್ ಒಂದು ಇನ್ಸ್ಪೆಕ್ಷನ್ನ ಒಂದು ಟ್ರೆಡಿಷನ್ ಇರ್ತದೆ. ಅದರಲ್ಲೇ ನಾವು ಸ್ಟೇಷನ್ನ ಇನ್ಸ್ಪೆಕ್ಷನ್ ಮಾಡಲಿಕ್ಕೆ ಈಗಾಗಲೇ ಬಂದಿದೆ. ಆನ್ಯುವಲ್ ಇನ್ಸ್ಪೆಕ್ಷನ್ ನಲ್ಲಿ ನಾವು ಅವರದ್ದು ಕಾರ್ಯವೈಖರಿ ಹೇಗಿದೆ, ಹೆಂಗೆ ಮೇಂಟೆನೆನ್ಸ್ ಮಾಡ್ತಾ ಇದ್ದಾರೆ, ಆಫೀಸ್ ಮ್ಯಾನೇಜ್ಮೆಂಟ್ ಹೆಂಗೆ ಮಾಡ್ತಾರೆ, ಅವ್ರ ಬಗ್ಗೆ ಎಲ್ಲ ನಾವು ಚರ್ಚೆ ಮಾಡ್ತೀವಿ. ಏನಾದರೂ ಸುಧಾರಣೆನ ಅವಶ್ಯಕತೆ ಇದ್ರೆ ಅವರಿಗೆ ಸೂಕ್ತ ಸಲಹೆ ಸೂಚನೆಯನ್ನು ನೀಡ್ತೀವಿ. ಮೇಂಟೆನೆನ್ಸ್ ನ ಅವಶ್ಯಕತೆ ಇರ್ತದೆ. ಸ್ವಲ್ಪ ಅದರಲ್ಲಿ ಸಿಬ್ಬಂದಿಗಳು ಸಹ ಸೇರ್ಕೊಂಡು ಸ್ವಚ್ಛತೆಯನ್ನು ಗೋಡಿಸ್ಕೋಬೇಕು ಅಂತ ನಾವು ಸೂಚನೆ ನೀಡಿದ್ವಿ. ಅದು ಟ್ರಾಫಿಕ್ ಪೋಸ್ಟ್ ಗಾಗಿ ನಾವು ಟ್ರೈ ಮಾಡ್ತಾ ಇದ್ದೀವಿ. ಸೂಕ್ತ ಸೂಚನೆನ ಆಫೀಸರ್ಗಳಿಗೆ ನೀಡಿದ್ದೇನೆ. ಹಿಂದಿನ ವರ್ಷಗಿಂತ ಈ ಸಾರಿ ಸ್ವಲ್ಪ ಎನ್ಫೋರ್ಸ್ಮೆಂಟ್ ಕೇಸಸ್ ಕಡಿಮೆ ಕಂಡು ಬರ್ತಾ ಇರೋದ್ರಿಂದ ಅವರಿಗೆ ಹೆಚ್ಚಿನ ಕೇಸಸ್ ಹಾಕಲಿಕ್ಕೆ ಈ ಸಂದರ್ಭದಲ್ಲಿ ಗದಗ ಜಿಲ್ಲಾ ಪೊಲೀಸ್ ಅಧೀಕ್ಷಕರಾದ ರೋಹನ್ ಜಗದೀಶ್ ಅವರು ಸೇರಿದಂತೆ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ತೌಸೀಫ್ ಕೆರೂರ್, ಭೀಮ್ವಾದ್ ನ್ಯೂಸ್, ರಾಮದುರ್ಗ.